ನಮಸ್ಕಾರ ಬಂಧುಗಳೇ. ಇತ್ತೀಚೆಗೆ ದಿನಗಳಲ್ಲಿ ಕೆಲವು ಮಹನೀಯರು ಮತ್ತು ರಾಜಕೀಯ ಮುಖಂಡರು ಹಾಗೂ ಕೆಲವರು ಸಂಘ ಪರಿವಾರದ ಪ್ರಮುಖರು ತಮ್ಮ ಭಾಷಣಗಳಲ್ಲಿ ಒಂದು ಶಬ್ದಗಳನ್ನು ಉಲ್ಲೇಖ ಮಾಡುವುದನ್ನು ನಾವು ನೋಡಿದ್ದೇವೆ. ನಮಗೆ ಹಿಂದೂ ಎನ್ನಲು ಭಯವಾಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಹಿಂದೂ ಎಂದು ಹೇಳಲು ನಮಗೆ ಭಯವಾಗುತ್ತಿದೆ ಅನ್ನುವಂಥ ಒಂದು ಶಬ್ದವನ್ನು ಹೆಚ್ಚಿನ ಕಡೆಗಳಲ್ಲಿ ಭಾಷಣಗಳಲ್ಲಿ ನಾವು ಕೇಳ್ತೇವೆ. ಹಿಂದೂ ಎನ್ನಲು ಭಯವೇಕೆ ಎನ್ನುವ ಶಬ್ದದಲ್ಲಿ ಕೆಲವು ವಿಚಾರಗಳು ರಾಜಕೀಯ ಪ್ರೇರಿತವಾಗಿ ಅಡವಿಕೊಂಡಿದೆ. ಒಬ್ಬ ಹಿಂದೂವಾದವನಿಗೆ ಹಿಂದೂ ಧರ್ಮದ ಆಚರಣೆಗಳನ್ನು ಪಾಲಿಸಿಕೊಂಡು ಹಿಂದೂ ಧರ್ಮದ ತತ್ವ ಸಿದ್ಧಾಂತದಲ್ಲಿ ನಿಷ್ಠೆ ಪ್ರಾಮಾಣಿಕತೆಯಿಂದ ಬದುಕುವವನಿಗೆ ಹಿಂದೂ ಧರ್ಮ ಅಂತ ಹೇಳಲಿಕ್ಕೆ ಯಾವುದೇ ಭಯ ಇರಬೇಕಾಗಿಲ್ಲ. ಆದರೆ ಹಿಂದೂ ಧರ್ಮದ ಅಂತ ಹೇಳಲಿಕ್ಕೆ ಭಯ ಇರುವವರು ಯಾಕೆ ಭಯ ಇರಬೇಕು ಅಂತ ಹೇಳಿದರೆ, ಹಿಂದೂ ಧರ್ಮದ ಹೆಸರು ಹೇಳಿಕೊಂಡು ಹಿಂದುತ್ವದ ಹೆಸರು ಹೇಳಿಕೊಂಡು ಏನಾದರೂ ಅನಾಚಾರಗಳನ್ನು ಮಾಡಿದರೆ ಆಗ ನಿಮಗೆ ಹಿಂದೂ ಅಂತ ಹೇಳಲಿಕ್ಕೆ ಭಯ ಇರಬೇಕು. ಅಥವಾ ಬೇರೆ ಯಾವುದೋ ಧರ್ಮದಿಂದ ನಿಮಗೆ ದಬ್ಬಾಳಿಕೆ ದೌರ್ಜನ್ಯಗಳು ಆದಾಗ ಅಥವಾ ಒತ್ತಡಗಳು ಆದಾಗ ನಿಮಗೆ ಹಿಂದೂ ಅಂತ ಹೇಳಲಿಕ್ಕೆ ಭಯ ಇರಬೇಕು. ಇಲ್ಲಿ ಅತ್ಯಂತ ಪ್ರಮುಖ ವಿಚಾರ ಹೇಳಿದರೆ, ಈವರೆಗೂ ಕೂಡ ಕಾರ್ಕಳದಲ್ಲಿ ಕೇವಲ ಸಂಘ ಪರಿವಾರದ ಕೆಲವು ಜನಗಳು ಅಥವಾ ರಾಜಕೀಯ ಪ್ರೇರಿತ ಕೆಲವು ವ್ಯಕ್ತಿಗಳು ಹಿಂದೂ ಎನ್ನಲು ಭಯವಾಗುತ್ತಿದೆ ಎನ್ನುವ ಶಬ್ದಗಳನ್ನು ಉಪಯೋಗಿಸುತ್ತಾರೆ ವಿನಃ ಜನಸಾಮಾನ್ಯರ್ಯಾರು ಈ ಶಬ್ದಗಳನ್ನು ಉಪಯೋಗಿಸ್ತಾ ಇಲ್ಲ. ಯಾಕೆ ಹೇಳಿದರೆ, ಇದು ರಾಜಕೀಯ ಪ್ರೇರಿತವಾದ ಒಂದು ಶಬ್ದ. ಕಾರ್ಕಳದ ಜನ ಹಲವಾರು ವರ್ಷಗಳಿಂದ ಪ್ರೀತಿ ಸೌಹಾರ್ದತೆ ಮತ್ತು ಸಹಬಾಳ್ವೆಯಿಂದ ಸಹೋದರತೆಯಿಂದ ಕೂಡಿಕೊಂಡು ಬಂದಿದ್ದಾರೆ. ಇಂಥ ಶಬ್ದಗಳನ್ನು ಪ್ರಯೋಗ ಮಾಡೋದರಿಂದ ಕೆಲವರಲ್ಲಿ ಅಭದ್ರತೆಯ ವಾತಾವರಣಗಳನ್ನು ನಿರ್ಮಾಣ ಮಾಡಿ ಯಾರನ್ನೋ ಟಾರ್ಗೆಟ್ಗಳನ್ನು ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೆಲವರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ನೀವು ಹಿಂದೂ ಧರ್ಮದ ಆಚರಣೆಗಳನ್ನು ನಿಷ್ಠೆ ಶ್ರದ್ಧೆಯಿಂದ ಪಾಲಿಸಿಕೊಂಡು ಬಂದಾಗ ನಿಮಗೆ ಹಿಂದೂ ಅಂತ ಹೇಳಲಿಕ್ಕೆ ಭಯ ಯಾಕೆ? ಅಥವಾ ಬೇರೆ ಯಾರಿಂದ ನಿಮಗೆ ಭಯ? ಕಾರ್ಕಳದಲ್ಲಿ ನಿಮಗೆ ಯಾರಾದರೂ ಬಂದು ನನಗೆ ಹಿಂದೂ ಎಂದು ಹೇಳಲಿಕ್ಕೆ ಭಯ ಆಗ್ತಿದೆ ಅನ್ನುವಂಥ ದೂರುಗಳನ್ನು ಕೊಟ್ಟರ? ಕಾರ್ಕಳದಲ್ಲಿ ಯಾವುದೇ ಒಂದು ಧರ್ಮದವರಿಂದ ನಮಗೆ ತೊಂದರೆ ಆಗ್ತಾ ಇದೆ, ನನಗೆ ಹಿಂದೂ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತಾಯಿದೆ ಅನ್ನುವಂಥ ದೂರುಗಳು ಕಾರ್ಕಳದ ಠಾಣೆಯಲ್ಲಾಗಲಿ ಪೊಲೀಸ್ ಠಾಣೆ ಆಗಲಿ ಅಥವಾ ನ್ಯಾಯಾಲಯದಲ್ಲಿ ಎಲ್ಲಾದರೂ ದಾಖಲಾಯಿತಾ? ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುತ್ತಿರುವ ಅನೇಕ ಸಂಸ್ಥೆಗಳಿದೆ. ಉದಾಹರಣೆಗೆ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳಿದೆ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅಲ್ಲಿ ವಿದ್ಯಾರ್ಜನೆ ಆಗಿದ್ದರೆ ಸಾವಿರಾರು ಶಿಕ್ಷಕರು ಅಲ್ಲಿ ಶಿಕ್ಷಣವನ್ನು ನೀಡ್ತಾರೆ. ಅಲ್ಲಿ ಯಾರಾದರೂ ಹಿಂದೂಗಳು ನಮಗೆ ಹಿಂದೂ ಎಂದು ಹೇಳಲಿಕ್ಕೆ ಇಲ್ಲಿ ಭಯ ಆಗ್ತಿದೆ ಅಂತ ನಿಮ್ಮಲ್ಲಿ ದೂರು ಕೊಟ್ಟರ? ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳು ಅನೇಕ ವರ್ಷಗಳಿಂದ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡಿದೆ. ಸಾವಿರಾರು ಶಿಕ್ಷಕರು ಅಲ್ಲಿ ಶಿಕ್ಷಕರಾಗಿ ಕೆಲಸಗಳನ್ನು ಮಾಡಿದ್ದಾರೆ. ಅಲ್ಲಿ ಯಾರಾದರೂ ನಮಗೆ ಹಿಂದೂ ಎಂದು ಹೇಳಲಿಕ್ಕೆ ಭಯ ಆಗ್ತಿದೆ ಅನ್ನುವಂಥ ದೂರುಗಳನ್ನು ಕೊಟ್ಟರ? ಅಥವಾ ಅನೇಕ ಸರ್ಕಾರಿ ಕೆಲಸ ಕಚೇರಿಗಳಲ್ಲಿ ಆಗಲಿ ಇಲ್ಲಿ ಸಾವಿರಾರು ಇಂಜಿನಿಯರ್ಸ್ಗಳಿದ್ದಾರೆ, ಸಾವಿರಾರು ವಕೀಲರು ಇದ್ದಾರೆ, ಸಾವಿರಾರು ಶಿಕ್ಷಕರಿದ್ದಾರೆ. ಇವರು ಯಾರಾದರೂ ಕೂಡ ನಿಮ್ಮಲ್ಲಿ ಬಂದು ನಮಗೆ ಹಿಂದೂ ಎಂದು ಹೇಳಲಿಕ್ಕೆ ಭಯ ಆಗ್ತಿದೆ ಅಂತ ಯಾರಾದರೂ ಹೇಳಿದ್ರಾ? ಅಥವಾ ಸಾವಿರಾರು ವಿದ್ಯಾರ್ಥಿಗಳು ಯಾರಾದರೂ ಬಂದು ನಿಮ್ಮ ಹತ್ರ ನಮಗೆ ಹಿಂದೂ ಅಂತ ಹೇಳಲಿಕ್ಕೆ ಭಯ ಆಗ್ತಿದೆ ಅಂತ ನಿಮಗೆ ಹೇಳಿದ್ರಾ? ಅಥವಾ ತಮ್ಮ ನಿತ್ಯ ಜೀವನವನ್ನು ನಡೆಸ್ತಿರುವ ಕಾರ್ಮಿಕರು, ಅದು ಡ್ರೈವರ್ಗಳಿರ್ಬೋದು, ರಿಕ್ಷಾ ಡ್ರೈವರ್ ಇರ್ಬೋದು, ಕಾರ್ ಡ್ರೈವರ್ ಇರ್ಬೋದು, ಘನವಾಹನಗಳ ಡ್ರೈವರ್ ಇರ್ಬೋದು, ಅಥವಾ ವ್ಯಾಪಾರಸ್ಥರು ಪೇಟೆಯಲ್ಲಿ ವ್ಯಾಪಾರ ಮಾಡುವ ಬಟ್ಟೆ ಅಂಗಡಿ ಇರ್ಬೋದು, ದಿನಸಿ ಅಂಗಡಿ ಇರ್ಬೋದು, ಚಿನ್ನದ ಅಂಗಡಿ ಇರ್ಬೋದು, ಪಾತ್ರೆ ಅಂಗಡಿ ಇರ್ಬೋದು, ಯಾರಾದರೂ ಕೂಡ ನಿಮ್ಮಲ್ಲಿ ಬಂದು ನಮಗೆ ಹಿಂದೂ ಎಂದು ಹೇಳಲಿಕ್ಕೆ ಭಯ ಆಗ್ತಿದೆ ಅನ್ನುವಂಥ ಮಾತನ್ನು ನಿಮಗೆ ಹೇಳಿದ್ದಾರಾ? ಇಲ್ಲ ಅಂತಾದರೆ ಯಾಕೆ ಈ ಶಬ್ದಗಳನ್ನು ಉಪಯೋಗಿಸಿ ಕಾರ್ಕಳದ ಜನರಿಗೆ ಹುಳಿ ಹಿಂಡುವ ಪ್ರಯತ್ನವನ್ನು ಮಾಡ್ತೀರಿ? ಕಾರ್ಕಳದ ಜನರಿಗೆ ಪರಸ್ಪರ ಪ್ರೀತಿ ಸಹೋದರತೆಯಿಂದ ಬದುಕುವ ಜನರಲ್ಲಿ ಅಪನಂಬಿಕೆಯನ್ನು ಮೂಡಿಸುವ ಪ್ರಯತ್ನವನ್ನು ನೀವು ಯಾಕೆ ಮಾಡ್ತಾ ಇದ್ದೀರಿ? ಕಾರ್ಕಳದಲ್ಲಿ ವೆಂಕಟರಮಣನೂ ಇದ್ದಾನೆ, ಬಾಹುಬಲಿಯೂ ಇದ್ದಾನೆ, ಸಂತ ಲಾರೆನ್ಸನೂ ಇದ್ದಾರೆ, ಮಹಮ್ಮದ್ ಪೈಗಂಬರೂ ಇದ್ದಾನೆ, ಬುದ್ಧನೂ ಇದ್ದಾನೆ. ಹಾಗೆ ಎಲ್ಲ ಧರ್ಮದವರು ಗೌರವಿಸುವ ಧರ್ಮಗಳು ಆಚರಿಸಿಕೊಂಡು ಎಲ್ಲರೂ ಅತ್ಯಂತ ಪ್ರೀತಿ ವಿಶ್ವಾಸ ಮತ್ತು ನಂಬಿಕೆಯಿಂದ ಕೂಡಿಕೊಂಡು ಬದುಕುತ್ತಿರುವ ಈ ಕಾರ್ಕಳದಲ್ಲಿ ಅನೇಕ ಕೆಟ್ಟ ಪದಗಳನ್ನು ಬಳಸಿ ಪರಸ್ಪರರಲ್ಲಿ ಅಪನಂಬಿಕೆಯನ್ನು ಮೂಡುವಂಥ ಪ್ರಯತ್ನಗಳನ್ನು ತಾವು ಯಾಕೆ ಮಾಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇದು ಅಜೆಂಡಾ ಇಷ್ಟೇ. ಇದು ಒಂದು ರಾಜಕೀಯ ಪ್ರೇರಿತವಾದ ಶಬ್ದ. ಹಿಂದೂ ಎಂದು ಹೇಳಲು ಭಯವಾಗ್ತಿದೆ ಎಂದಾಗ ಅನೇಕ ಯುವಕರು ಇದು ಏನಪ್ಪ ಅಂತ ಹೇಳಿಕೊಂಡು ಒಂದು ಧರ್ಮದ ಮೇಲೆ ಒಂದು ವರ್ಗದ ಮೇಲೆ
ಒಂದು ಸಿಟ್ಟಿನಿಂದ, ಕೆಟ್ಟ ಭಾವನೆಯಿಂದ, ಆಕ್ರೋಶದಿಂದ ನೋಡಿಕೊಂಡು ಅವರನ್ನು ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿ ನೋಡುವಂಥ ಪರಿಸ್ಥಿತಿ ಬಂದಾಗ ನಾವೆಲ್ಲರೂ ಕೂಡ ಒಂದು ಕಡೆ ಸಂಘಟನರಾಗಿ ಅದನ್ನು ಮತಬ್ಯಾಂಕ್ ಆಗಿ ಪರಿವರ್ತಿಸುವ ಪ್ರಯತ್ನವನ್ನು ಕೆಲವರು ಮಾಡ್ತಾ ಇದ್ದಾರೆ. ನಿಮಗೆ ಯಾವತ್ತಾದರೂ ಕಾರ್ಕಳದಲ್ಲಿ ಹಿಂದೂ ಎಂದು ಹೇಳಲಿಕ್ಕೆ ಭಯ ಆಯಿತೋ ಅಂತಾದರೆ ದಯವಿಟ್ಟು ಪೊಲೀಸ್ ಠಾಣೆಗಳಿದೆ, ನ್ಯಾಯಾಲಯಗಳಿದೆ, ತಾವು ಹೋಗಿ ದೂರು ಸಲ್ಲಿಸ್ಬೋದು. ನಿಮಗೆ ಧಾರ್ಮಿಕ ಮುಖಂಡರುಗಳಿದ್ದಾರೆ, ಸಮಾಜದಲ್ಲಿ ಅನೇಕ ಹಿರಿಯರುಗಳಿದ್ದಾರೆ, ಅವರಿಗೆ ಹೋಗಿ ದೂರು ಸಲ್ಲಿಸಿ ಅದಕ್ಕೆ ಪರಿಹಾರಗಳನ್ನು ಕಂಡುಹುಡುಕ್ಬೋದು. ಕಾನೂನು ರೀತಿಯಲ್ಲಿ ನಿಮಗೆ ಪರಿಹಾರವನ್ನು ಕಂಡುಹುಡುಕುವೆ, ಕಾನೂನಿನ ಮೊರೆ ಹೋಗಿ ಕಾನೂನನ್ನು ಎದುರಿಸಿ ಕಾನೂನಿನ ನೆರವಿನಿಂದ ನಿಮಗೆ ಅದಕ್ಕೆ ಪರಿಹಾರವನ್ನು ಮತ್ತು ನ್ಯಾಯವನ್ನು ತಾವು ಪಡಿಬೋದು. ಅದು ಬಿಟ್ಟು ವೇದಿಕೆಯಲ್ಲಿ ಮೈಕ್ ಸಿಕ್ಕಿದ ಕೂಡಲೇ ಹಿಂದೂ ಎನ್ನಲು ಭಯವಾಗ್ತಿದೆ ಅನ್ನುವಂಥ ಮಾತುಗಳನ್ನು ಹೇಳಿ ಏನೋ ಒಂದು ಕಾರ್ಕಳದಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವ ಪ್ರಯತ್ನವನ್ನು ನೀವು ಯಾರೆಲ್ಲ ಮಾಡ್ತೀರಿ, ದಯವಿಟ್ಟು ಅದನ್ನು ತಾವು ಮಾಡೋದನ್ನು ನಿಲ್ಲಿಸಿ. ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಕೂಡಿ ಬಾಳುವ ಒಂದು ಸಮಾಜದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ನಾವೆಲ್ಲ ಗಮನಿಸ್ತಾ ಇದ್ದೇವೆ, ಕಾರ್ಕಳದಲ್ಲಿ ಅನೇಕ ಜಾತ್ರೆಗಳಾಗ್ತದೆ, ಲಕ್ಷಾಂತರ ಜನ ಸೇರ್ತಾರೆ. ಎಲ್ಲಿಯಾದರೂ ಕೂಡ ಹಿಂದೂಗಳಿಗೆ ಅಲ್ಲಿ ಭಯ ಇದೆ. ಕಾರ್ಕಳದಲ್ಲಿ ಹತ್ತೂರು ಜಾತ್ರೆಯಲ್ಲಿ ಲಕ್ಷಾಂತರ ಜನ ಭಾಗವಹಿಸ್ತಾರೆ, ಅಲ್ಲಿ ಎಲ್ಲಿಯಾದರೂ ಕೂಡ ಜಾತ್ರೆಯಲ್ಲಿ ಹಿಂದೂಗಳಿಗೆ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಭಗವಾನ ಬಾಹುಬಲಿಗೆ ಮಸ್ತಕಾಭಿಷೇಕ ಆಗ್ತದೆ, ಅಲ್ಲಿ ಲಕ್ಷಾಂತರ ಜನ ಸೇರ್ತೇವೆ, ಅಲ್ಲಿ ಎಲ್ಲಿಯಾದರೂ ಹಿಂದೂಗಳಿಗೆ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಸಾಣೂರಿನಲ್ಲಿ ಬಹುದೊಡ್ಡ ಉರುಸು ಆಗ್ತದೆ, ಅಲ್ಲಿ ಎಲ್ಲಿಯಾದರೂ ಹಿಂದೂಗಳಿಗೆ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಮತ್ತು ಯಾಕೆ ಇಂಥ ಶಬ್ದಗಳನ್ನು ಉಪಯೋಗಿಸಿ ಪರಸ್ಪರಲ್ಲಿ ಅಪನಂಬಿಕೆಯನ್ನು ಮೂಡಿಸುವ ಪ್ರಯತ್ನವನ್ನು ಮಾಡ್ತೀರಿ? ದಯವಿಟ್ಟು ತಾವು ಇಂಥ ಒಂದು ಅಪನಂಬಿಕೆಯನ್ನು ಮೂಡಿಸುವಂಥ ಶಬ್ದಗಳನ್ನು ಬಿಟ್ಟು ನಮ್ಮಲ್ಲಿ ಪ್ರೀತಿ ಮತ್ತು ವಿಶ್ವಾಸದಿಂದ ಕೂಡಿ ಬಾಳುವಂಥ, ಪ್ರೀತಿ ಬೆಳೆಸಿ ದೇಶ ಉಳಿಸಿ ಅನ್ನುವ ತತ್ವದಡಿಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಂದಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.